ನಿಜ. ಧರ್ಮಸ್ಥಳದಲ್ಲಿ ಧರ್ಮ ಅಧರ್ಮದ ನಡುವಿನ ಯುದ್ಧದ ವಾತಾವರಣ, ಸತ್ಯ ಅಸತ್ಯಗಳ ಶೋಧ ಕಾರ್ಯ ನಡೀತಾ ಇದೆ. ಅದರ ಭಾಗವಾಗಿ ಈಗ ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಹೂತಿಸಿದ್ದೀನಿ ಅಂತ ಅನಾಮಿಕ ವ್ಯಕ್ತಿ ಬಂದಿದ್ನಲ್ಲ. ಈ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆ ಚುರುಕುಗೊಳ್ತಾ ಇದೆ. ಇವತ್ತು ಐದನೇ ದಿನದ ಶೋಧ ಕಾರ್ಯಾಚರಣೆ ಮುಂದುವರಿತಾ ಇದೆ. ಇವತ್ತು 9ನೇ ಪಾಯಿಂಟ್ನಲ್ಲಿ SIT ಟೀಮ್ ಶೋಧ ಕಾರ್ಯವನ್ನು ನಡೆಸುತ್ತೆ. 5ನೇ ಪಾಯಿಂಟ್ನಲ್ಲಿ ಶೋಧ ಕಾರ್ಯಾಚರಣೆಗೆ ಬಾಕಿ ಉಳ್ಕೊಂಡಿದೆ. ಇನ್ನೂ 5 ಪಾಯಿಂಟ್ ಟೋಟಲ್ ಆಗಿ 13 ಪಾಯಿಂಟು, ಅದರಲ್ಲಿ 8 ಆಲ್ರೆಡಿ ಆಗಿದೆ. ಸೊ ಇನ್ನು ಉಳ್ಕೊಂಡಿರೋದು 5, ಅಂದರೆ 9, 10, 11, 12, 13. ನಿನ್ನೆ 7, 8ನೇ ಪಾಯಿಂಟ್ನಲ್ಲಿ ಯಾವುದೇ ಕುರುಹು ಸಿಕ್ಕಲಿಲ್ಲ. ಹಾಗಾಗಿ ಇವತ್ತು 9ನೇ ಪಾಯಿಂಟ್ಗೆ ಮೂವ್ ಆಗ್ತಾ ಇದ್ದಾರೆ. ಇವತ್ತು ಅಲ್ಲಿ ಉತ್ಖನನ ಕಾರ್ಯ ಶುರುವಾಗುತ್ತೆ. ಸದ್ಯ ಬೆಳ್ತಂಗಡಿ SIT ಕಚೇರಿಯಲ್ಲಿದೆ ಅಧಿಕಾರಿಗಳ ತಂಡ. ನೇತ್ರಾವತಿ ಸ್ನಾನಘಟ್ಟದಲ್ಲಿ ಈ ಶೋಧ ಕಾರ್ಯ ನಡೀತಾ ಇರೋದು. ಏನೆಲ್ಲ ಆಯಿತು ಅಂತ ಗಮನಿಸಿದ್ರಿ. ಇಲ್ಲಿ ತನಕ 8 ಸ್ಥಳಗಳಲ್ಲಿ ಉತ್ಖನನ ಆಗಿದೆ. 6ನೇ ಪಾಯಿಂಟ್ನಲ್ಲಿ 1 ಸ್ಕೆಲಿಟನ್ ಸಿಕ್ಕಿದೆ. 1 ತಲೆಬುರುಡೆ, ಒಂದಷ್ಟು ಮೂಳೆಗಳು ಸಿಕ್ಕಿದವೆ. ಟೋಟಲ್ ಆಗೋದನ್ನು ಜೋಡಿಸಿ ಒಂದು ಅಸ್ಥಿ ಪಂಜರದ ರೀತಿಯಾಗಿ ಜೋಡಿಸಾಗಿದೆ ಈಗ ಆಲ್ರೆಡಿ. ಅದು ಒಂದು ಕಡೆ FSL ಟೀಮ್ಗೂ ರವಾನೆ ಆಗಿದೆ. ಅಲ್ಲಿ ಪರೀಕ್ಷೆಗಳಾಗ್ತಾ ಇದ್ದಾವೆ. ಅದು ಬಿಟ್ಟರೆ ಆ 6ನೇ ಪಾಯಿಂಟ್ ಹೊರತುಪಡಿಸಿ ಯಾವ ಪಾಯಿಂಟ್ಗಳಲ್ಲೂ 8ರ ತನಕ ಯಾವ ಪಾಯಿಂಟ್ನಲ್ಲೂ ಕೂಡ ಏನೂ ಸಿಕ್ಕಿಲ್ಲ. 1ನೇ ಪಾಯಿಂಟ್ನಲ್ಲಿ ನಿಮಗೆ ATM ಮತ್ತು ಪಾನ್ ಕಾರ್ಡ್ ಸಿಕ್ಕಿತ್ತು. ಬಟ್ ಅದು 5-6 ವರ್ಷಗಳ ಹಿಂದೆ ಬಂದಂತಹ ಆ ವ್ಯಕ್ತಿಯ ಒಂದು ಪಾನ್ ಕಾರ್ಡು ATM ಕಾರ್ಡ್ ಆಗಿತ್ತು. ಆರೋಗ್ಯ ಕಾರಣದಿಂದಾಗಿ ಈಗ ಒಂದು 5-6 ತಿಂಗಳ ಹಿಂದೆ ಮೃತಪಟ್ಟಿದ್ರು. ಅವ್ರ ಫ್ಯಾಮಿಲಿ ಹೇಳಿದ್ದು, ಇಲ್ಲ ಅದು ಹಾಳು ಮಾಡ್ಕೊಂಡಿದ್ದ, ನಮ್ಗೆ ಹೇಳಿದ್ದ ಮಗ, ಆ ಟೈಮ್ನಲ್ಲಿ ATM ಕಾರ್ಡ್ ಎಲ್ಲ ಬ್ಲಾಕ್ ಮಾಡಿಸಿದ್ವಿ, ಟ್ರಿಪ್ ಹೋದಂಥ ಸಂದರ್ಭದಲ್ಲಿ ಹಿಂಗಾಗಿತ್ತು ಅಂತ.